ಇನ್ನೊಂದು ಅಂಶವೆಂದರೆ ಶ್ರೀಮಾತೆಯವರ ಮನಸ್ಸನ್ನು ಅನುಸರಿಸಿ ನಡೆದುಕೊಳ್ಳುವ ಸ್ವಾಮಿ ಪ್ರೇಮಾನಂದರ ವಿನಯಪೂರ್ಣ ನಡವಳಿಕೆ. ಆಧ್ಯಾತ್ಮಿಕ ಜೀವನದಲ್ಲಿ ಜಯಶಾಲಿಗಳಾಗಲು 3 ಮುಖ್ಯಾಂಶಗಳ ಕಡೆಗೆ ಲಕ್ಷ್ಯ ಇರಬೇಕು. ಮೊದಲನೆಯದು ಇಷ್ಟದೇವರಲ್ಲಿ ಪ್ರಾಮಾಣಿಕ ಭಕ್ತಿ, ಎರಡನೆಯದು ಗುರುವಿನಲ್ಲಿ ಅಪಾರ ಶ್ರದ್ಧೆ ವಿಶ್ವಾಸ, ಮೂರನೆಯದು ಹಿರಿಯರಿಗೆ ಗೌರವ ಆದರ. ಇದೇ ಯಶಸ್ಸಿನ ರಹಸ್ಯ. ಆಧ್ಯಾತ್ಮಿಕ ಜೀವನದಲ್ಲಿ ಘನತೆಗೇರಿದ ಶ್ರೇಷ್ಠ ವ್ಯಕ್ತಿಗಳನ್ನು ಗಮನಿಸಿದರೆ ಅವರಲ್ಲಿ ಈ 3 ಮುಖ್ಯಾಂಶಗಳು ನಿಶ್ಚಯವಾಗಿ ಕಂಡುಬರುತ್ತವೆ. ಎಷ್ಟು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅಂದರೆ ಅವ್ರು ಇವನ್ನೆಲ್ಲ ಪಾಲಿಸಿದ್ರೆ ಮಾತ್ರ ಅನ್ಕೋಬೇಕು. ದೊಡ್ಡವ್ರಿಗೊಂದು ಗೌರವ ಕೊಡಬೇಕು, ಒಂದು ವಿನಯತೆ ಇರಬೇಕು, ಮತ್ತೆ ನಮ್ಮ ಗುರುಗಳ ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು. ನಾವು ಅವ್ರಿಗೆ ಕೊಡಲಿಲ್ಲ, ಆ ಸ್ಥಾನ ಗುರುವಿನ ಸ್ಥಾನ ಆಯ್ತಲ್ಲ, ಅಷ್ಟು ದೊಡ್ಡ ಸ್ಥಾನ ಅದು. ಆ ಥರ ಆ 3 ಅಂಶಗಳನ್ನು ಅಂದರೆ ಪ್ರಾಮಾಣಿಕವಾಗಿರ್ಬೇಕು. ದೇವರಲ್ಲಿ ಒಳಗೊಂದು ಹೊರಗೊಂದು ನೋಡೋಕ್ಕೆ ಮಾತ್ರ ಎಲ್ಲರ ಎದುರಿಗೆ ಭಕ್ತನಾಗಿರೋದು, ಒಳಗಡೆ ಏನೂ ಇಲ್ಲ ಅನ್ನೋ ಥರನಿದ್ರು ಬರಬೇಕು. ಅಂದರೆ ಈ 3 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಮುಂದುವರಿಯಕ್ಕೆ ಸಾಧ್ಯ.